ಹಾವೇರಿಯಲ್ಲಿ ಮುಸ್ಲಿಂ ಯುವಕರಿಂದ ಸೌಹಾರ್ದತೆ ಕೆಡಿಸುವಂತಹ ಕೆಲಸ ಆಗಿದೆ. ಹಿಂದೂ ದೇಗುಲದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಮಾಡಿ ವಿಕೃತಿಯನ್ನು ಮೆರೆದಿದ್ದಾನೆ. ಆಂಜನೇಯ ಮೂರ್ತಿಯ ಎದುರು ಯುವಕ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಹಾವೇರಿ ಶಿಗ್ಗಾಂವಿ ಪಟ್ಟಣದಲ್ಲಿ ಮೊಹಮ್ಮದ್ ಜಾಫರ್ ಈ ರೀತಿಯಾಗಿ ಉದ್ದಟತನ ವಿಕೃತಿಯ ಕೃತ್ಯವನ್ನು ಮಾಡಿದ್ದಾನೆ. ಶಿಗ್ಗಾಂವಿ ಟೆಂಪೋ ನಿಲ್ದಾಣದ ಬಳಿಯ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಈ ಘಟನೆ ನಿನ್ನೆ ರಾತ್ರಿ ಸುಮಾರು 10 ಗಂಟೆಯ ಸಂದರ್ಭದಲ್ಲಿ ಆಗಿದೆ. ಮೂತ್ರ ವಿಸರ್ಜಿಸುವಂತಹ ಸಂದರ್ಭದಲ್ಲಿ ಆತನನ್ನ ಹಿಡಿದು ಗೂಸ ಕೊಟ್ಟಿದ್ದಾರೆ ಸ್ಥಳೀಯರು. ಆತನನ್ನ ನಂತರ ಪೊಲೀಸರಿಗೆ ಯುವಕನನ್ನ ಒಪ್ಪಿಸಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡು ಜಾಫರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವನ್, ಈತನ ಉದ್ದೇಶ ಏನಾಗಿತ್ತು? ಅಂದ್ರೆ ಸೌಹಾರ್ದತೆಯನ್ನು ಕೆಡಿಸುವಂತಹ ಉದ್ದೇಶದಿಂದಲೇ ಈ ರೀತಿಯಾಗಿ ಮಾಡಿದ್ನ? ಏನು ಉದ್ದೇಶ ಆಗಿತ್ತು ಆತನದ್ದು? ಏನೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ? ಮಧುಕರ್, ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆ ಮೊಹಮ್ಮದ್ ಜಾಫರ್ ಈತ ಶಿಗ್ಗಾಂವಿಯ ಟೆಂಪೋ ಸ್ಟ್ಯಾಂಡ್ ಅಂತ ಇದೆ, ಅದರ ಪಕ್ಕದಲ್ಲಿರುವಂತಹ ಆಂಜನೇಯ ಸ್ವಾಮಿಯ ಒಂದು ಪುಟ್ಟ ದೇವಸ್ಥಾನ ಇದೆ. ಆ ದೇವಸ್ಥಾನದ ಆವರಣದಲ್ಲಿ ಒಳಗಡೆ ನುಗ್ಗಿ ಆಂಜನೇಯ ಸ್ವಾಮಿ ಮೂರ್ತಿ ಎದುರುಗಡೆನೆ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡದಂತಹ ಜನಕ್ಕೂ ಕೂಡ ಉದ್ದಟತನ ತೋರಿರೋದ್ರ ಜೊತೆಗೆ ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ನೀನು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ನೆರೆದಂತ ಕೆಲವೊಂದು ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರು ಕೂಡ ಆವಾಜ್ ಹಾಕಿ ಓಡ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಸ್ಥಳೀಯರು ಅದನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದು ಕೋಮು ಸೌಹಾರ್ದತೆಯನ್ನ ಕೆಡಿಸುವಂತಹ ಉದ್ದೇಶದಿಂದನೇ ಈತ ಈ ರೀತಿ ಕೃತ್ಯ ಮಾಡಿರುವಂತದ್ದು. ಯಾಕಂದ್ರೆ ಶ್ರಾವಣ ಮಾಸ, ಕೋಟ್ಯಾಂತರ ಹಿಂದೂಗಳ ಪುಣ್ಯ ಮಾಸ ಶ್ರಾವಣ ಮಾಸ. ಇದು ಒಂದ್ ರೀತಿ ನೋಡಿದ್ರೆ ಈಗ ಹಿಂದೂ ಕಾರ್ಯಕರ್ತರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ನಿಮ್ಮ ರಂಜಾನ್ ಮಾಸದಲ್ಲೂ ಕೂಡ ಈ ರೀತಿ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡ್ತಿರುವಂತ ಘಟನೆಗಳು ಇಲ್ಲಿ ನಡೀತಾ ಇದೆ. ಶಿಗ್ಗಾಂವಿಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಆರೋಪಿ ಮೊಹಮ್ಮದ್ ಜಾಫರ್ ನನ್ನ ಗಡಿಪಾರ ಮಾಡಬೇಕು, ಆತನ ಪರವಾಗಿ ಯಾರು ಕೂಡ ಬೇಲ್ ಕೊಡಿಸುವಂತ ಪ್ರಯತ್ನಕ್ಕೆ ವಕೀಲರಾಗಲಿ ಪೊಲೀಸರಾಗಲಿ ಸಹಾಯ ಮಾಡಬಾರದು. ಆತನನ್ನ ಕರೆದುಕೊಂಡು ಬಂದು ಆತನ ಶರ್ಟ್ ಬಿಚ್ಚಿಸಿ ಆತ ಏನು ಮೂತ್ರ ವಿಸರ್ಜನೆ ಮಾಡಿ ಹೋಗಿದ್ದಾನೆ ಅದನ್ನೆಲ್ಲ ಕ್ಲೀನ್ ಮಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಆದ್ರೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿನ ತಿಳಿಗೊಳಿಸಿದ್ದಾರೆ. ಆತನನ್ನ ಬಂಧಿಸಿರೋದ್ರಿಂದ ಸ್ವಲ್ಪ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಇನ್ನೊಂದು ಬಹಳ ಪ್ರಮುಖವಾದಂತಹ ನಿರ್ಧಾರವನ್ನ ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರಮೋದ್ ಮುತಾಲಿಕರು ತೆಗೆದುಕೊಂಡಿರುವಂತದ್ದು. ಈಗ ಆಗಸ್ಟ್ 26ನೇ ತಾರೀಕು ಅಂದ್ರೆ ಬರುವಂತ ಬುಧವಾರದಂದು ಶಿಗ್ಗಾಂವಿ ಬಂದ್ಗೆ ಕರೆ ನೀಡಲಾಗಿದೆ ಮಧುಕರ್. ಹೀಗಾಗಿ ಬಹಳಷ್ಟು ಬೆಳವಣಿಗೆಗಳು ಈ ವಿಚಾರದಲ್ಲಿ ನಡೀತಾ ಇದೆ ಮಧುಕರ್. ಓಕೆ, ಥ್ಯಾಂಕ್ ಯು ಪವನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.